Hi guys, in this video I'm going to discuss about conjunction series 8. In this video let us discuss about conjunction while. What is the meaning of it? It means ಈ ಸಮಯದಲ್ಲಿ ಅಥವಾ ಆ ಸಮಯದಲ್ಲಿ, ಈ ಹೊತ್ತು, ಈ ವೇಳೆಯಲ್ಲಿ, ಆವಾಗ. Let us discuss through some examples. Here, so it is used as a time conjunction. While is used as a time conjunction. ಯಾವ ಸಮಯದಲ್ಲಿ ಘಟನೆ ನಡೆದಿದೆ ಅನ್ನೋದನ್ನ ಇದು ತಿಳಿಸಿಕೊಡುತ್ತೆ. See your example. While coming, bring a cake. ಬರುವಾಗ ಕೇಕ್ ತೆಗೆದುಕೊಂಡು ಬನ್ನಿ. Here, two actions are happening simultaneously. Means ಎರಡು ಕ್ರಿಯೆಗಳು ಏಕಕಾಲದಲ್ಲಿ ನಡೆಯುತ್ತಿವೆ. ಯಾವ್ಯಾವು ಹಾಗಾದ್ರೆ ಎರಡು ಕ್ರಿಯೆಗಳು? ಕಮಿಂಗ್, ಬರುವುದು, ಬರುತ್ತಾ ಇರುವುದು ಒಂದು ಕ್ರಿಯೆ. ಆ ಸಮಯದಲ್ಲಿ ಏನನ್ನಾದರೂ ತೆಗೆದುಕೊಂಡು ಬರುವುದು ಇನ್ನೊಂದು ಕ್ರಿಯೆ. ಸೊ two actions are happening simultaneously. ಎರಡು ಕ್ರಿಯೆಗಳು ಒಟ್ಟಿಗೆ ನಡೆಯುವ ಸಂದರ್ಭದಲ್ಲಿ ನಾವು conjunction while ಯೂಸ್ ಮಾಡ್ತೀವಿ. See here next example. You can also say like this. If you want to say something to someone, ನೀವು ಏನನ್ನಾದರೂ ಯಾರಿಗಾದರೂ ಹೇಳಬೇಕಾದ್ರೆ while coming, bring a document. ನೀವು ಬರುವಾಗ ಡಾಕ್ಯುಮೆಂಟ್ ತೆಗೆದುಕೊಂಡು ಬನ್ನಿ. While coming, please bring a photocopy. ಬರುವಾಗ ದಯಮಾಡಿ ಫೋಟೋಕಾಪಿ ತೆಗೆದುಕೊಂಡು ಬನ್ನಿ. See here next example. I like to listen to music while I work. Two actions are happening simultaneously. ಇಲ್ಲಿ ಎರಡು ಕ್ರಿಯೆಗಳು ಏಕಕಾಲದಲ್ಲಿ ನಡೀತಾ ಇವೆ. ಯಾವ್ಯಾವುದು? ಮೊದಲನೇ ಕ್ರಿಯೆ ಯಾವುದು? ಸೊ ದಿಸ್ ಇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನಾನು ಕೆಲಸ ಮಾಡುವಾಗ ಸಂಗೀತ ಕೇಳಲು ಇಷ್ಟಪಡುತ್ತೇನೆ. ಕೆಲಸ ಮಾಡುವುದು ಒಂದು ಕ್ರಿಯೆ ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಕ್ರಿಯೆ ನಡೀತಾ ಇದೆ. ಯಾವ್ದದು? ಲಿಸನಿಂಗ್ ಟು ಮ್ಯೂಸಿಕ್, ಸಂಗೀತ ಕೇಳುವುದು. ಸೊ while it is used to show two actions or events are happening at the same time. ಎರಡು ಕ್ರಿಯೆಗಳು ಏಕಕಾಲದಲ್ಲಿ ನಡೀತಾ ಇದೆ ಎನ್ನುವುದನ್ನ ವ್ಯಕ್ತಪಡಿಸುತ್ತೆ. ಯಾವುದು? while. See here next example. I check my emails while I work. ನಾನು ಕೆಲಸ ಮಾಡುವಾಗ ನನ್ನ ಇಮೇಲ್ಗಳನ್ನು ಪರಿಶೀಲಿಸುತ್ತೇನೆ. So this is in simple present. See here, ಕೆಲಸ ಮಾಡ್ತಾನೆ, ಇನ್ನೊಂದು ಕೆಲಸ ನಡೀತಾ ಇದೆ. ಒಂದು ಕೆಲಸ ನಡೆಯುವಾಗ ಇನ್ನೊಂದು ಕೆಲಸ ಅದೇ ವೇಳೆಯಲ್ಲಿ ನಡೀತಾ ಇದೆ, ಅದೇ ಸಮಯದಲ್ಲಿ. ಯಾವುದು? ಇಮೇಲ್ ಅನ್ನ ಪರಿಶೀಲನೆ ಮಾಡೋದು. ನೆಕ್ಸ್ಟ್, she was talking on the phone while cooking dinner. So she was talking. This is in past continuous tense. ಅವಳು ಅಡಿಗೆ ಮಾಡುವಾಗ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ರೈಟ್? Two actions are happening over here. ಯಾವುದು? ಅವಳು ಫೋನಿನಲ್ಲಿ ಮಾತಾಡ್ತಾನೆ, ಇನ್ನೊಂದು ಕೆಲಸ ಏನ್ ಮಾಡ್ತಾ ಇದ್ದಾಳೆ? ಅಡಿಗೆ ಮಾಡ್ತಾ ಇದ್ದಾಳೆ. ಸೊ two actions are happening simultaneously. Next, he watches cartoons while eating. ಅವನು ಊಟ ಮಾಡುತ್ತಾ ಕಾರ್ಟೂನ್ಗಳನ್ನು ನೋಡುತ್ತಾನೆ. ಅವನು ಊಟ ಮಾಡುವಾಗ ಕಾರ್ಟೂನ್ ನೋಡುತ್ತಾನೆ. ಅಂದ್ರೆ ಎರಡು ಕ್ರಿಯೆಗಳು ನಡೀತಾ ಇದೆ. ಒಂದು ಕ್ರಿಯೆ ಯಾವುದು? ಊಟ ಮಾಡೋದು. ಇನ್ನೊಂದು ಕ್ರಿಯೆ ಟಿವಿಯನ್ನ ನೋಡೋದು, ಕಾರ್ಟೂನ್ ಅನ್ನ ನೋಡೋದು. ಸೊ ಇಂತಹ ಸಂದರ್ಭಗಳಲ್ಲಿ ನಾವು while ಯೂಸ್ ಮಾಡ್ತೀವಿ. while as a time conjunction. ಯಾವ ಸಮಯದಲ್ಲಿ ಎರಡು ಘಟನೆಗಳು ನಡೀತಾ ಇದೆ ಎನ್ನುವುದನ್ನ ವ್ಯಕ್ತಪಡಿಸುತ್ತೆ. ಯಾವುದು? while. We can also use while as a contrast. Contrast means what? Contrast situations. ವ್ಯತಿರಿಕ್ತ ಸನ್ನಿವೇಶಗಳು ಅಂದ್ರೆ ವಿಪರೀತ ಸಂದರ್ಭಗಳಲ್ಲಿ ನಾವು ಈ while ಅನ್ನ ಯೂಸ್ ಮಾಡ್ತೀವಿ. So when while is used as a contrast conjunction, it is used to show ಡಿಫರೆನ್ಸ್ ಬಿಟ್ವೀನ್ ಟೂ ಥಿಂಗ್ಸ್. ಎರಡು ವಿಷಯಗಳ ನಡುವಿನ ವ್ಯತ್ಯಾಸವನ್ನು ವ್ಯಕ್ತಪಡಿಸುತ್ತೆ. ಯಾವುದು? ಈ ವೈಲ್ ಅನ್ನ ಕಾಂಟ್ರಾಸ್ಟ್ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡಿದಾಗ, ವಿಪರೀತ ಸನ್ನಿವೇಶಗಳಲ್ಲಿ ಅಥವಾ ವ್ಯತಿರಿಕ್ತ ಸನ್ನಿವೇಶಗಳಲ್ಲಿ. See your example. While some students excel in math, others struggle with it. ಕೆಲವು ವಿದ್ಯಾರ್ಥಿಗಳು ಗಣಿತದಲ್ಲಿ ಶ್ರೇಷ್ಠರಾಗಿದ್ದಾರೆ, ಅದರ ವಿಪರೀತ ಯಾವುದು? ವ್ಯತಿರಿಕ್ತ ಸಂದರ್ಭ. others struggle with it. ಇನ್ನು ಕೆಲವರು ಅದರಲ್ಲಿ ಕಷ್ಟಪಡುತ್ತಾರೆ. ಕೆಲವರಿಗೆ ಗಣಿತ ಈಸಿಯಾಗಿ ಅರ್ಥ ಆದ್ರೆ ಇನ್ನು ಕೆಲವರಿಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅಂತ ಅರ್ಥ. ಇದು ಈ ಎರಡು ಸನ್ನಿವೇಶಗಳಲ್ಲಿರುವ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತೆ. ಸೊ ವೈಲ್ ಕಾಂಟ್ರಾಸ್ಟ್ ಸಿಚುವೇಶನ್ಗಳಲ್ಲಿ ನಾವು ಯೂಸ್ ಮಾಡಬಹುದು. ವ್ಯತ್ಯಾಸವನ್ನ ಈ ಎರಡು ಸನ್ನಿವೇಶಗಳಲ್ಲಿನ ವ್ಯತ್ಯಾಸಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅಥವಾ ವ್ಯತಿರಿಕ್ತ ಸಂದರ್ಭಗಳಲ್ಲಿ. See your next example. While he enjoys swimming, she prefers painting. ಅವನಿಗೆ ಈಜುವುದು ಇಷ್ಟವಾದರೆ ಅವಳಿಗೆ ಚಿತ್ರಕಲೆ ಇಷ್ಟ. ಸೊ ಡಿಫರೆನ್ಸ್ ಇದೆ. ಎರಡು ಸನ್ನಿವೇಶಗಳು ಬೇರೆ ಬೇರೆ ವ್ಯತ್ಯಾಸ ಇದೆ. ಸೊ ವ್ಯತ್ಯಾಸವನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ನೆಕ್ಸ್ಟ್, he eats meat while she is a vegetarian. ಅವನು ಮಾಂಸ ತಿನ್ನುತ್ತಾನೆ, ಅವಳು ಸಸ್ಯಾಹಾರಿಯಾಗಿದ್ದಾಳೆ. It shows dietary differences between two individuals. ಇದು ಇಬ್ಬರ ನಡುವಿನ
ಏನು ಆಹಾರ ಪದ್ಧತಿಯ ವ್ಯತ್ಯಾಸವನ್ನು ತಿಳಿಸಿಕೊಡುತ್ತೆ. ಕ್ಲಿಯರ್? ಕಾಂಟ್ರಾಸ್ಟ್ ಸಿಚುವೇಶನ್ಗಳಲ್ಲಿ ನಾವು ವೈಲ್ ಅನ್ನು ಯೂಸ್ ಮಾಡಿದಾಗ ಇಟ್ ಈಸ್ ಸಿಮಿಲರ್ ಟು ವೇರ್ ಆಸ್. ಇಟ್ ಈಸ್ ಸಿಮಿಲರ್ ಟು ವೇರ್ ಆಸ್. ನಾವು ಇಲ್ಲಿ ವೈಲ್ ಬದಲಾಗಿ ವೇರ್ ಆಸ್ ಯೂಸ್ ಮಾಡಬಹುದು. ಕ್ಲಿಯರ್? ವೇರ್ ಆಸ್ ಸಮ್ ಸ್ಟೂಡೆಂಟ್ಸ್ ಎಕ್ಸೆಲ್ ಇನ್ ಮ್ಯಾಥ್ಸ್, others struggle with it. Whereas he enjoys swimming, she prefers painting. He eats meat, whereas she is a vegetarian. So, while is very similar to whereas, while ಬದಲಾಗಿ ನಾವು whereas ಯೂಸ್ ಮಾಡಬಹುದು ಎಲ್ಲಿ ಕಾಂಟ್ರಾಸ್ಟ್ ಸಿಚುವೇಶನ್ ಗಳಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್, while some people enjoy hiking, hike means ಪಾದಯಾತ್ರೆ, others prefer relaxing on the beach. ಕೆಲವು ಜನರು ಪಾದಯಾತ್ರೆಯನ್ನು ಆನಂದಿಸಿದರೆ ಇನ್ನು ಕೆಲವರು ಕಡಲ ತೀರದಲ್ಲಿ ವಿಶ್ರಾಂತಿ ಪಡೆಯಲು ಬಯಸುತ್ತಾರೆ. So, these while and whereas both highlight the difference between two things. ಇವೆರಡು ಎರಡು ವಿಷಯಗಳ ನಡುವಿನ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತವೆ. See here next, whether and or conjunctions. What is the meaning of it? It is used to express a choice between two possibilities. ಇದು ಎರಡು ಸಾಧ್ಯತೆಗಳ ನಡುವಿನ ಆಯ್ಕೆಯನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ಯಾವುದನ್ನ? ವೆದರ್ ಮತ್ತೆ ಆರ್. See your example, I am going whether you like it or not. ನೀವು ಇಷ್ಟಪಡುತ್ತೀರೋ ಇಲ್ಲವೋ ನಾನು ಹೋಗುತ್ತೇನೆ. ಸೊ ಎರಡು ಸಾಧ್ಯತೆಗಳಿವೆ. ಯಾವ್ಯಾವುದು? ಇಷ್ಟಪಡೋದು, ಇನ್ನೊಂದು ಇಷ್ಟಪಡದೇ ಇರೋದು. ಈ ಎರಡು ಸಾಧ್ಯತೆಗಳಲ್ಲಿ ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ನೀವು ಇಷ್ಟಪಡುತ್ತೀರೋ ಇಲ್ಲವೋ, ನಾನಂತೂ ಹೋಗ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್, he seemed undecided whether to go or stay. ಅವನು ಹೋಗಬೇಕೋ ಅಥವಾ ಇರಬೇಕೋ ಎಂದು ನಿರ್ಧರಿಸದವನಂತೆ ಕಾಣುತ್ತಿದ್ದನು. ಅನ್ಡಿಸೈಡೆಡ್, ನಿರ್ಧರಿಸದವನಂತೆ. ಸೊ ಎರಡರಲ್ಲಿ ಹೋಗ್ಬೇಕೋ ಅಥವಾ ಇರಬೇಕೋ, ಈ ಎರಡು ಸಾಧ್ಯತೆಗಳಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಇಟ್ ಈಸ್ ಯೂಸ್ಡ್ ಟು ಶೋ ಚಾಯ್ಸ್ ಬಿಟ್ವೀನ್ ಟೂ ಪಾಸಿಬಿಲಿಟೀಸ್. ಈ ಎರಡು ಸಾಧ್ಯತೆಗಳಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿಕೊಳ್ಳುವುದು. ಅಂತಹ ಸಂದರ್ಭಗಳಲ್ಲಿ ನಾವು ವೆದರ್ ಮತ್ತೆ ಆರ್ ಕಂಜಂಕ್ಷನ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಐ ಆಮ್ ನಾಟ್ ಶೋರ್ ವೆದರ್ ಟು ಆರ್ಡರ್ ಪಿಜ್ಜಾ ಆರ್ ಪಾಸ್ತಾ. ಪಿಜ್ಜಾ ಅಥವಾ ಪಾಸ್ತಾ ಆರ್ಡರ್ ಮಾಡಬೇಕು ಎಂದು ನನಗೆ ಖಚಿತವಿಲ್ಲ. ಎರಡರಲ್ಲಿ ಯಾವುದನ್ನ ಮಾಡಬೇಕು? ಯಾವ್ದಾದ್ರು ಒಂದನ್ನ ಮಾಡಬೇಕು, ರೈಟ್? ಸೊ ಅಂತಹ ಸಂದರ್ಭದಲ್ಲಿ ನಾವು ವೆದರ್ ಮತ್ತೆ ಆರ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವೆದರ್ ಇಟ್ಸ್ ರೇನಿಂಗ್ ಆರ್ ಸನ್ನಿ ವಿ ಶುಡ್ ಸ್ಟಿಲ್ ಹ್ಯಾವ್ ಫನ್. ರೇನಿಂಗ್ ಮಳೆಯಾಗಿರಲಿ, ಸನ್ನಿ ಬಿಸಿಲಾಗಿರಲಿ. ಮಳೆಯಾಗಿರಲಿ ಅಥವಾ ಬಿಸಿಲಾಗಿರಲಿ ನಾವು ಇನ್ನೂ ಆನಂದಿಸಬೇಕು. ಸೊ ಎರಡು ಪಾಸಿಬಿಲಿಟೀಸ್ ಇದ್ದಾವೆ. ಯಾವ್ಯಾವುದು? ಮಳೆ ಆಗಿರ್ಬೋದು ಅಥವಾ ಬಿಸಿಲಾಗಿರ್ಬೋದು. ಎರಡರಲ್ಲಿ ಯಾವ್ದಿದ್ರೂ ಸಹ ವಿ ಶುಡ್ ಹ್ಯಾವ್ ಅ ಫನ್. ನಾವು ಸಂತೋಷ ಪಡಬೇಕು ಅಥವಾ ಆನಂದಿಸಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕಂಜಂಕ್ಷನ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.